ಇವಾಗ ಸುರೇಶ್ ಅವರ ಸರ್ದಿ. ಓ ಮೈ ಗಾಡ್, ಯಾರಿಗೆ? ನನಗೊಬ್ಬ ಹಳೆಯ ಇದ್ದಾನೆ. ಹಳೆಯ ಗೆಳೆಯ ಹನುಮಂತು. ಹ್ಮ್ ಹನುಮಂತು ವಾವ್. ಹಾ ಹಳೆಯ. ಹಲೋ ನಮಸ್ಕಾರಪ್ಪ ಹಳೆ, ಏನ್ ಮಾಡತ್ತಿದ್ದೆ? ಆರಾಮದೇನಪ್ಪ? ಆರಾಮದಿನ್ ಸಾವ್ಕಾರ, ನೀ ಹೆಂಗದಿ? ಹಳೆ ನಾ ಆರಾಮದಿನ. ಹಳೆ ನಾ ಆಕ್ಚುಲಿ ಇಲ್ಲಿ ಹಾವೇರಿ ಅಂತ ಬಂದಿನ್ಲೇ. ಎಲ್ಲ ಇದ್ದೀನಿ? ಹಾವೇರಾಗಿನ ಡ್ಯಾನ್ಸ್ ಮಾಡಕ್ ಬಂದಿ? ಇಲ್ಲಲೇ, ಒಂದ್ ಸ್ವಲ್ಪ ಕೆಲಸ ಇತ್ತ, ಊರಿಗೆ ಹೊಂಟಿದ್ದೆ. ಹಾ, ಹಂಗ ನಿನಗೆ ಭೇಟಿ ಆಗೋಣ ಅಂತ ಫೋನ್ ಮಾಡಿದೆ. ಎಲ್ಲದಿ? ನಾನು ಕಾರ್ಯಕ್ರಮ ಹೊಂಟಿನ ಹರಪನಹಳ್ಳಿಗೆ. ಮತ್ ಈಗ ಹೆಂಗ್ ಮಾಡ್ದಳೆ? ಮತ್ ನಾ ಬಂದಿಲ್ಲ ಇಲ್ಲಿ ಹಾವೇರಾಗ ಅದನ್ನ. ಮನಿಗ್ ಹೋಗ, ಹಾ ಮನಿಗ್ ಹೋಗಿ ಚಿಕನ್ ಮಾಡಕ್ ಹೇಳ್ತೀನಿ, ಊಟ ಮಾಡಿ ಹೋಗು. ಏ ಮಕ್ಕಳಪ್ಪ, ನಾ ಯಾವತ್ತರ ತಿನ್ನಲ್ಲೇ ನಾನ್ ವೆಜ್. ಮತ್ ನಮ್ಮ ಮನಿಗ್ ಬಂದ ತಿನ್ಬೇಕು ಸಾವ್ಕಾರ. ಏ ಯಪ್ಪ, ನಾನು ವೆಜ್ ತಿಂತನ, ನನಗ ರೊಟ್ಟಿ ಒಣಗಿ ಸಾಕು. ಹಾ, ಒಣಗಿ ಕಡಕ್ ರೊಟ್ಟಿ, ಕಡಕ್ ರೊಟ್ಟಿ ಖಾರ ಎಣ್ಣೆ ಆಯ್ತು, ಮನ್ಯಾಗ ಐತಿ, ಅವಾಗ ಹೇಳ್ತೀನಿ. ಹಾ ಸಾಕ್ಲ ಬರ್ತೇನೆ. ಹಾ ಎಲ್ಲೇ ಕುಂತೀನಿ ಸಾವ್ಕಾರ, ಹೇಳು. ಹೇಳಿಲ್ಲ ಹಳೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಂಗ ಇನ್ನೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮನ್ಯಾಗ ಎಲ್ಲಾರ್ಗು ಹೇಳು. ಹಾ, ನಮ್ಮ ಇಲ್ಲೊಬ್ರು ಮೇಡಮ್ ಅದಾರ, ಕೊಡ್ತೀನಿ ನೋಡು. ಯಾ ಮೇಡಮ್ ಹತ್ರ ಓದಿವೋ ಮರೆ? ನಿಮ್ಮ ಅಕ್ಕ. ನಮ್ಮ ಅಕ್ಕ? ಹಾ ನೀವು ಓದಲಿಲ್ಲ ಅಕ್ಕಾರ ನನಗೆ. ಕೊಡ್ತೀನಿ ನೋಡು, ಮಾತಾಡ. ನೀವು ಓದಲಿಲ್ಲ ಅಕ್ಕಾರ ಅವರು. ಅಯ್ಯೋ ಹನುಮಂತು ಅವರೇ, ನಮಸ್ಕಾರ ರೀ ಅಕ್ಕ. ನಮಸ್ತೆ ನಮಸ್ತೆ, ಹೇಗಿದ್ದೀರಾ? ಆರಾಮದಿನ ಅಕ್ಕ, ನೀ ಆರಾಮದಿ? ನಾ ಆರಾಮಿದ್ದೀನಿ. ನೀವು ಆರಾಮಿರೋ ತರ ಮಾಡ್ಬಿಟ್ಟಿದ್ದೀರಲ್ಲ. ಮನಿ ಕಟ್ಟಾಕತ್ತೀವಿ. ಓ ವಾವ್, ಓಕೆ. ಏನ್ ವಾವ್ ಮನಿ ಕಟ್ಟದ್ ಅಯ್ಯೋ ದೇವ್ರೆ, ಅಂದ್ರೆ ಅದು ಖುಷಿ ಪಡೋ ವಿಷಯ ಅಲ್ವಾ ಹನುಮಂತು ಅವರೇ? ವಾವ್ ಅಂತ ಹೇಳ್ಬಾರ್ದಾ? ಮನಿ ಕಟ್ಟಾಕತ್ತೀನಿ. ಹಾ, ಒಳ್ಳೇದಾಗ್ಲಿ. ಮದ್ವೆಗೆ ಮದ್ವೆ ಅಂತೆ ಹನುಮಂತು ಅವ್ರದ್ದು. ಮದ್ವಿ ಅಕ್ಕ ಮಾಡ್ಬೇಕು. ಮಾಡೋದ ನಿಮ್ದು ಹನುಮಂತು ಅವ್ರೆ. ನಂದ ಅಕ್ಕ ಮಾಡ್ಕೋಬೇಕು. ಓಕೆ, ಆದಷ್ಟು ಬೇಗ ಒಳ್ಳೆ ಹುಡುಗಿ ಸಿಗ್ಲಿ. ಹಾ ಅಕ್ಕ. ಹಳೆ, ಹಾ, ಯಾರು ಮಾಡ್ತಾರ ನಿನ್ ಮದ್ವೆ? ನಮ್ಮ ಮಾವ, ಮುಗಳಪ್ಪ ಮಾವ. ಅಬ್ಬಾ, ನಾನು ಯಾರು ಗೊತ್ತಾಯ್ತಾ? ಲೈವ್ ನಡೀತಾ ಇದೆ. ನೀವ್ ಹಿಂಗೆಲ್ಲ ಮಾತಾಡಿದ್ರೆ ಪಾಪ ನಿಮ್ಮ ಅಭಿಮಾನಿಗಳೆಲ್ಲ ಬೇಸರ ಮಾಡ್ಕೊಳಲ್ವೇನೋ? ಏ ಇಲ್ಲ, ನಮ್ಮ ಮಳ್ಯಾಗ ಅಭಿಮಾನಿಗಳು ಅವ್ ಹಂಗ್ ಮಾತಾಡಿದ್ರೆ ಇಷ್ಟಪಡೋದು. ಓಕೆ, ಅವ್ನ ಹಂಗೆ ಮಾತಾಡಿದ್ರೆ ಇಷ್ಟಪಡೋದು. ನಾವು ಆಕ್ಚುಲಿ ಇಲ್ಲ ಮೇಡಮ್, ನಾವು ಆಕ್ಚುಲಿ ಕಾಮನ್ ನಾವು ಫೋನಲ್ಲಿ ಮಾತಾಡ್ಬೇಕಾದ್ರೂ ಕೂಡ ನಾವು ಹಿಂಗೆ ಮಾತಾಡ್ತೀವಿ. ಓಕೆ, ಅಯ್ಯೋ ಸೂಪರ್. ಇನ್ನೂ ಚೆನ್ನಾಗಿ ಮಾತಾಡ್ತೀವಿ. ಇನ್ನು ಜಾಸ್ತಿನ ಮಾತಾಡ್ತಿದ್ದೆ ಬೇವ ನಾನು. ಇವತ್ತು ಆಕ್ಚುಲಿ ಕಮ್ಮಿ ಮಾಡ್ಲಾರ. ಹಬ್ಬ ಇವತ್ತು ಬೇಡ, ನನ್ ಕಿವಿ ಡಮಾರ್. ಸಂಸ್ಕೃತ ಬೇಡ, ಕನ್ನಡ ಸಾಕು. ಅಲ್ಲ, ನೀವು ಏನ್ ಗೊತ್ತಾ ಹನುಮಂತ ಅವರೇ, ನಾನು ಪ್ರಶ್ನೆ ಕೇಳ್ಬೇಕಿತ್ತು ನಿಮ್ಗೆ, ಅದಕ್ಕೋಸ್ಕರ ನಾನು ಟ್ರೈ ಮಾಡಿದೆ. ನೀವು ಈ ತರ ಹೇಳಿಕೆ ಕೊಟ್ಟಿದ್ದೀರಲ್ಲ, ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ ನೀವು ಕೊಟ್ಟಿರುವಂತಹ ಒಂದು ಹೇಳಿಕೆ. ಸೊ ಯಾಕೆ ಆ ರೀತಿ ಹೇಳಿಕೆ ಕೊಟ್ರಿ? ಏನೇನ ಕೇಳ್ತೀರಿ, ಏನು ಕೊಟ್ಟಿರಂಗಿಲ್ಲ, ನೀವ ಹುಟ್ಟಿಸ್ಕೊಂಡು ಎಂತ ಇಲ್ಲ, ಅಯ್ಯೋ ಹುಟ್ಟಿಸ್ಕೊಂಡಿಲ್ಲ. ಏನ್ ನೀವು ಮೀಡಿಯಾ ಬಗ್ಗೆ ಹಿಂಗ್ ಮಾತಾಡ್ಬಿಟ್ರೆ? ಏನ್ ಅನ್ಕೊಂಡಿದ್ದೀರಾ ನೀವು ಮೀಡಿಯಾನ? ಅದನ್ನ ಹೇಳ್ಬೇವ, ಏನ್ ಹೇಳಿ ಅಲ್ಲ, ಹೇಳಿ ಅಂತ ನನಗೆ ಕೇಳ್ತಿದ್ದೀರಲ್ಲ ನೀವು. ನೀವ್ ಏನ್ ಮಾತಾಡಿದಿರ ಅಂತ ನಿಮ್ಗೆ ಗೊತ್ತಿಲ್ವಾ? ಏನ್ ಹೇಳಿನ ಹೇಳು. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಹತ್ರ ಬರ್ತಾ ಇದೆ ಹೌದು ಅಲ್ವಾ? ಸುದೀಪ್ ಅವರು ನೀವೆಲ್ಲಿ ತಪ್ಪುಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ, ಒಳ್ಳೇದನ್ನ ಮಾಡಿದಂತಹ ಸಂದರ್ಭದಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ತಪ್ಪು ಮಾಡಿದಾಗ ಕಿವಿ ಮಾತುಗಳನ್ನು ಹೇಳಿ ತಿದ್ಕೊಳ್ಳುವಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ನೀವು ಮಾತನಾಡಿರುವಂತಹ ಮಾತು ಸುದೀಪ್ ಅಭಿಮಾನಿಗಳಿಗೆ ಬೇಸರ ತರ್ತಾ ಇದೆ. ನೋವಲ್ಲಿದ್ದಾರೆ ಅಭಿಮಾನಿಗಳು. ಯಾಕೆ ಹಾಗೆ ಮಾತಾಡಿದ್ರಿ ನೀವು ಹೇಳಿ? ನಾನು ಇದೇ ಪ್ರಶ್ನೆ ಕೇಳಕ್ ನೀವು ಊರಿಗೆ ಬರೋಣ ಅನ್ಕೊಂಡೆ, ಬಟ್ ನೀವು ಕೈ ಕೊಟ್ರಿ. ಅಯ್ಯೋ ನೋಡ್ರಿ, ಸೋಷಿಯಲ್ ಮೀಡಿಯಾ ನೋಡ್ರಿ, ಪೇಜಸ್. ಮೇಡಮ್, ಇನ್ನೊಂದು ಮಾತು ಕೇಳಿದ್ರು ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಷೆ ಬಂದ್ಬಿಡ್ತದೆ. ಹೌದಾ, ಆಯ್ತು ಬಿಡಿ. ನೀವು ಯಾರ ಬಗ್ಗೆ ಏನು ಮಾತಾಡೋದು ಅಂತ ನಮಗೆ ಗೊತ್ತು, ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ.